ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಒಂದೇ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ತೋರ್ಪಡಿಸಿಕೊಂಡಂತೆ ಕಾಣಿಸ್ತಾ ಇದೆ. ಕಾರಣ ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಜ್ವಾಲೆ ಉದ್ಭವಿಸ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲರೂ ಒಟ್ಟಿಗೆ ಇದ್ದಂತೆ ಕಾಣಿಸಿದ್ರು, ಒಳಗೊಳಗೆ ದೊಡ್ಡ ಸ್ಫೋಟವೇ ಆಗ್ತಾ ಇದೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಬೆಳಗಾವಿಯ ಪ್ರಭಾವಿ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಇಬ್ಬರ ನಡುವೆ ಶೀತಲ ಸಮರ ನಡೀತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಾಂಗ್ ಅನ್ನ ಕೊಟ್ರ? ಬೆಳಗಾವಿ ರಾಜಕೀಯದ ಹಿಂದಿನ ಅಸಲಿ ಸತ್ಯ ಏನು? ಬನ್ನಿ ನೋಡ್ತಾ ಹೋಗೋಣ. ಒಂದು ಕಡೆ ಇಬ್ಬರ ನಡುವೆ ಇದೀಗ ಜಗಳ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣದ ಶಾಸಕಿ, ಹಾಗೆ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆಗಿದ್ರು. ಬೆಳಗಾವಿಯಲ್ಲಿ ಅವರದ್ದೇ ಆದಂತಹ ದೊಡ್ಡ ಹಿಡಿತ ಇತ್ತು. ಆದರೆ ಕಳೆದ ಕೆಲವು ತಿಂಗಳಿಂದ ಬೆಳಗಾವಿ ರಾಜಕೀಯದಲ್ಲಿ ಎರಡು ಬಣಗಳು ಸೃಷ್ಟಿಯಾಗ್ಬಿಟ್ಟಿದೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ, ಇನ್ನೊಂದು ಬೆಳಗಾವಿಯ ಇತರ ನಾಯಕರ ಬಣ. ಇತ್ತೀಚೆಗೆ ನಡೆದಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕ್ಷೇತ್ರದಲ್ಲಿ ಡಿ.ಕೆ.ಶಿ ಅವರನ್ನ ಕಡೆಗಣಿಸಿದ್ದಾರೆ ಅನ್ನುವಂತಹ ಮಾತುಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಕೆಲವು ಕಾಮಗಾರಿಗಳಿಗೆ ಡಿ.ಕೆ.ಶಿ ಅವರ ಒಪ್ಪಿಗೆಯನ್ನು ಪಡೆಯದೆ ತಾವೇ ಚಾಲನೆಯನ್ನು ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಪ್ರತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ವೇದಿಕೆಯಲ್ಲಿ ಪರೋಕ್ಷವಾಗಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ಪಕ್ಷದ ನಿಯಮ ಪಾಲಿಸಬೇಕು, ವೈಯಕ್ತಿಕವಾಗಿ ಯಾರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಈ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಾಂಗ್ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಯಿತು. ಬೆಳಗಾವಿ ಗದ್ದೆಗೆ ಫೈಟ್, ಈ ಜಗಳದ ಹಿಂದೆ ಇರೋದು ಬೆಳಗಾವಿಯ ಅಧಿಕಾರದ ಹಿಡಿತ. ಬೆಳಗಾವಿ ಜಿಲ್ಲಾ ಪಂಚಾಯತ್, ಬೆಳಗಾವಿ ಮಹಾನಗರ ಪಾಲಿಕೆ, ಸಹಕಾರಿ ಸಂಘಗಳು, ಇವೆಲ್ಲದರ ಮೇಲೆ ಯಾರ ಹಿಡಿತ ಇರಬೇಕು ಅನ್ನೋದೇ ಈ ಜಗಳದ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸಹೋದರ ಚನ್ನರಾಜು ಹಟ್ಟಿಹೊಳಿ ಅವರೊಂದಿಗೆ ಸೇರ್ಕೊಂಡು ಬೆಳಗಾವಿಯಲ್ಲಿ ತಮ್ಮದೇ ಆದಂತಹ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ. ಇದು ಬೆಳಗಾವಿಯ ಇತರ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಇಲ್ಲ. ಆ ನಾಯಕರು ನೇರವಾಗಿ ಡಿ.ಕೆ.ಶಿ ಅವರನ್ನ ಭೇಟಿಯಾಗಿ ಬೆಳಗಾವಿಯಲ್ಲಿ ಏಕ ವ್ಯಕ್ತಿ ಆಡಳಿತ ನಡೀತಾ ಇದೆ, ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡಿ ಅಂತ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹೇಳ್ತಾರೆ, ಲಕ್ಷ್ಮಿ ಅವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸ್ತಾ ಇದ್ದಾರೆ, ಅವರನ್ನ ಉದ್ದೇಶಪೂರ್ವಕವಾಗಿ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೂಡ ಮಿಸ್ ಆಗಿದೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅಸಲಿ ಸತ್ಯ ಮತ್ತು ಮುಂದೇನು ಅಂತ ನೋಡೋದಾದ್ರೆ, ಅಸಲಿ ಸತ್ಯ ಏನು ನೋಡಿ, ವಾಸ್ತವವಾಗಿ ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ಸಹಜ ಪ್ರಕ್ರಿಯೆ. ದೊಡ್ಡ ಪಕ್ಷದಲ್ಲಿ ಇಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯ. ಒಂದು ಮನೆ ಅಂದಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳ ಇದ್ದಿದ್ದೆ ಕಾಮನ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು, ನನಗೂ ಡಿ.ಕೆ.ಶಿ ಅವರಿಗೆ ಯಾವುದೇ ರೀತಿಯಾದಂಥ ಜಗಳ ಇಲ್ಲ, ಡಿ.ಕೆ.ಶಿ ಅವರು ನಮ್ಮ ನಾಯಕರು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಪಕ್ಷದ ಪ್ರಮುಖ ನಾಯಕಿ, ಅವರ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳಿದ್ದಾರೆ. ಆದರೆ ರಾಜಕೀಯ ಪಂಡಿತರು ಹೇಳುವ ಪ್ರಕಾರ 2028ರ ಚುನಾವಣೆ ಹೊತ್ತಿಗೆ ಬೆಳಗಾವಿಯಲ್ಲಿ ಯಾರು ನಂಬರ್ 1 ನಾಯಕರು ಅನ್ನೋದನ್ನ ನಿರ್ಧರಿಸುವುದಕ್ಕೆ ಈಗಲೇ ಈ ಫೈಟ್ ಶುರುವಾಗಿದೆಯಾ? ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಇಬ್ಬರನ್ನ ಕರೆತಂದು ಸಂಧಾನ ಮಾಡುವ ಸಾಧ್ಯತೆ ಇದೆಯಾ? ನಿಮಗೇನು ಅನ್ಸುತ್ತೆ ನೋಡಿ? ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪವರ್ ಜಾಸ್ತಿ ಆಗಿದೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಮಾತೆ ಫೈನಲ್ ಆಗಿದೆಯಾ? ಈಗ ಇಷ್ಟೊಂದೆಲ್ಲ ನಡೀತಾ ಇದ್ರು ಕೂಡ ಈಗ ಸಚಿವ ಸ್ಥಾನವನ್ನ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಕೊಡಲಿಲ್ಲ? ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ. ಆ ಮಹಿಳಾ ಖಾತೆಯನ್ನ ಯಾರಿಗೆ ಕೊಡಬೇಕು ಅನ್ನೋದೇ ಇನ್ನೂ ಕೂಡ ಕನ್ಫ್ಯೂಷನ್ ನಲ್ಲಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬರೇ ಮಹಿಳೆ, ಏನು ಮಹಿಳಾ ಮತ್ತು ಮಕ್ಕಳ ಸಚಿವ ಖಾತೆಯನ್ನ ಪರಿಪೂರ್ಣವಾಗಿ ನಡೆಸ್ಕೊಂಡು ಹೋದಂತಹ ಹೆಣ್ಣು ಮಗಳು ಅಂತಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೊಡ್ಡದಾಗಿ ಮಿಂಚ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗಲಿಲ್ಲ. ಈಗ ನೋಡಿದ್ರೆ ಬೆಳಗಾವಿಯಲ್ಲಿ ಒಂದು ರೀತಿಯಾದಂತಹ ಜ್ವಾಲಾಮುಖಿಯ ವಾತಾವರಣ ನಿರ್ಮಾಣ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಏನಾಗ್ತಾ ಇಲ್ಲ, ಈ ಬಾರಿ ಸಚಿವ
ಸಂಪುಟ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ವಾ ಅನ್ನೋದೇ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ನೋಡೋಣ ಏನಾಗುತ್ತೆ. ಏನು ರಾಜಕೀಯ ನಿಂತ ನೀರಲ್ಲ, ಹರಿಯೋ ನೀರು. ಸೊ ಹಾಗಾಗಿ ಯಾವಾಗ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.